ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರ ಜೊತೆ ನಾವತ್ತು ಬಂಗ್ಲಾ ಹಿಡ್ಕೊಂಡು ಗಾಂಧಿ ಚೌಕ್ಲಿಂದ ಸುಮಾರು ಸ್ಥಳಗಳನ್ನು ಬಸ್ ಸ್ಟ್ಯಾಂಡ್ ವರೆಗೆ ಅಂತ ಖಡ್ಡಗಳು ನೋಡಿದೀವಿ ಅಂತಂದ್ರೆ ಎಷ್ಟೋ ಆಟೋಗಳು ಸ್ಲಿಪ್ ಆಗಿ ಬಿದ್ದಿವೆ, ಎಷ್ಟೋ ಜನರು ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ. ಇದಕ್ಕೆ ಯಾರಾದರೂ ಕಾರಣ ಇದ್ರೆ ಅದಕ್ಕೆ ನೇರವಾಗಿ ನಾನು ಹೇಳ್ತೀನಿ, ಶ್ರೀಮಾನ್ ಸನ್ಮಾನ್ಯ ಶ್ರೀ ಶರಣು ಸಲಗರ್ MLA ಅವರು. ಏಕೆಂದ್ರೆ ಶರಣು ಸಲಗರ್ MLA ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ KRDB ಬಜೆಟ್ ತಾರತಮ್ಯ ಮಲತಾಯಿ ಧೋರಣೆ ಮಾಡಿಲ್ಲ. ಸ್ಪಷ್ಟ ಹೇಳ್ಬೇಕಂದ್ರೆ ಎಲ್ಲಾ ಶಾಸಕರ ಜೊತೆ ನಾವೆಷ್ಟು ಅನುದಾನ ಕೊಡಬೇಕು ಅದೇ ರೀತಿ ಬಸವ ಕಲ್ಯಾಣ ಶಾಸಕರಾದಂತ ಶರಣು ಸಲಗರ್ ಪಕ್ಷಾತೀತವಾಗಿ ಏನಂದ್ರೆ ಅವ್ರಿಗೆ ಒಂದು KRDB ಬಜೆಟ್ ಕೊಟ್ಟಿದ್ದೆವು. ಹಾಗೇನಾದ್ರು ತಾರತಮ್ಯ ಮಾಡ್ಬೇಕಾದ್ರೆ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಆವಾಗಲೇ ನಾವೇನಂದ್ರೆ ಅವರಿಗೆ ಕಡಿಮೆ ಮತ ಕೊಡ್ತಿದ್ದೆವು. ಆದ್ರೆ ಸರ್ಕಾರ ಒಂದು ಬಸವ ಕಲ್ಯಾಣ ಅಂದ್ರೆ ಇವತ್ತು ಒಂದು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನಂತ ಒಂದು ಶರಣರ ನಾಡು, ಇಂಥ ನಾಡು ಇವತ್ತು ಎಲ್ಲರ ಕನಸು ಏನದಂದ್ರೆ ಇವತ್ತು ಯಾರು ಕರಿಮುಖ ಬಸವ ಕಲ್ಯಾಣದಲ್ಲಿ ವಿಜಿಟರ್ ಆಗಿ ಒಂದು ಬೇರೆ ಕಂಟ್ರಿದವರು ಈ ಬಸವ ಕಲ್ಯಾಣವನ್ನು ನೋಡ್ಬೇಕಂತೇಳಿ ಎಲ್ಲರದು ಒಂದು ಅಪೇಕ್ಷೆ ಇತ್ತು. मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया. आज ही एडमिशन करें. स्काई सनशाइन स्कूल, स्टेप टुवर्ड्स बेटर फ्यूचर. एडमिशंस आर ओपन. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन. अब एडमिशन होगा सिर्फ ₹1 में. आज ही विजिट करें. ಆದ್ರೆ ಶರಣು ಸಲಗರ್ ಅವರೇ ಇವತ್ತು ನೋಡಿದ್ರು ನಗು ಬರ್ತಾ ಇದೆ. ಜನ ತಮ್ಮ ಏನೋ ಶರಣು ಸಲಗರ್ ಬಂದಿದ್ದಾರೆ, ಕೆಲಸ ಮಾಡ್ತಾರೆ, MLA ಅವರು ಹಂಗ ಹಿಂಗ ಅವ್ರು ಯಾರು ಮಾಡಲ್ಲ, ಅವ್ರ ಕಾರ್ಯಕರ್ತರ ಮಾಸ್ಟರ್ ಅವ್ರು ತಾರೀಫ್ ಮಾಡ್ತಾರೆ. ಅದಕ್ಕೆ ಬಿಟ್ಟು ಅವ್ರ ಅಭಿವೃದ್ಧಿಯಲ್ಲಿ ಜೀರೋ. ಇವತ್ತು ನಾವು ಖಂಡಿತವಾಗಿ ಹೇಳ್ತೇವೆ, ಇಂಥ ಶಾಸಕರು ನಮ್ಗೆ ಬೇಕಾಗಿಲ್ಲ. ಇಂಥ ಶಾಸಕರು ಇವತ್ತು ಸುಮಾರು ಜನ ಶಾಸಕರು ನಾವು ದಿವಂಗತ ಬಿ ನಾರಾಯಣರಾವ್ ಅವರು ಆಗ್ಲಿ, ಮಲ್ಲಿಕಾರ್ಜುನ್ ಖುಬಾ ಅವರು ಆಗ್ಲಿ, ಮಾರುತಿರಾವ್ ಮುಳೆ ಆಗ್ಲಿ, ಎಂತೆಂತ ಬಸವ ಕಲ್ಯಾಣ ಬಸವರಾಜ ಪಳ್ಳಿ ಅಟ್ರು ಅವರು ಸುಮಾರು ಶಾಸಕರು ಇವತ್ತು ಅವ್ರು ಕೊಟ್ಟಂತ ಅಲ್ಪ ಬಜೆಟ್ದಲ್ಲಿ ಸಮಗ್ರ ಕಲ್ಯಾಣ ಅಭಿವೃದ್ಧಿಯನ್ನು ಅವ್ರು ಮಾಡ್ತಾ ಬಂದಿದ್ರು. ಆದ್ರೆ ಇವತ್ತು ಬಸವ ಕಲ್ಯಾಣ ಶಾಸಕರು ಅವ್ರಿಗೆ ನಾಚಿಕೆ ಬರ್ಬೇಕು ಇವತ್ತು. ಯಾಕಂದ್ರೆ ಇಂಥ ಒಂದು ಸಿಚುವೇಶನ್ ಸ್ವಿಮ್ಮಿಂಗ್ ಪೂಲ್ ಆಗಿದ್ದೆ. ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಇವತ್ತು ಸ್ವಿಮ್ಮಿಂಗ್ ಮಾಡ್ತಾ ಇದ್ರು. ಇದು ನೋಡಿದ್ರೆ ನಮ್ಮ ಪರಿಸ್ಥಿತಿ ಎಂತದಾಗಿದೆ. ಇದಕ್ಕೆ ನೇರ ಹೊಣೆಗಾರ ಯಾರು? ತಮ್ಗೆ ಒಂದು MLA ಮಾಡಿದ ಜನರು ಎಷ್ಟು ಮೂರ್ಖರು ಮಾಡ್ತಾ ಇದ್ದೀರಿ. ಇನ್ಮುಂದಾದರೂ ತಾವು ಎಚ್ಚೆತ್ತು ನಮ್ಮ ಈಶ್ವರ್ ಖಂಡ್ರೆ ಅವರು, ಮಾನ್ಯ ಈಶ್ವರ್ ಖಂಡ್ರೆ ಅವರು, ನಿಮ್ ಕೈಲಂತೂ ಆಗಲ್ಲ. ಈಶ್ವರ್ ಖಂಡ್ರೆ ಅವರಿಗೆ ಸನ್ಮಾನ್ಯ ವಿಜಯ್ ಸಿಂಗ್ ಸಾಹೇಬರು ಪ್ರಪೋಸಲ್ ಕಳಿಸಿ ಸುಮಾರು ಇದಕ್ಕಿಂತ ಮುಂಚೆ 3.5 ಕೋಟಿ ಅವರು ಕೊಟ್ಟಿದ್ದಾರೆ. ಮತ್ತೆ 3 लाख ಕೋಟಿ ಬಜೆಟ್ ಕೊಟ್ಟಿ ಅವ್ರ ಕೈಲಿಂದ ಆಗಲ್ಲ, ಸಾಧ್ಯನೇ ಇಲ್ಲ. ಬಟ್ ಇವತ್ತು ಶಾಸಕರಿದ್ದಾರೆ, ನಾವು ಅವ್ರಿಗೆ ಕೇಳಲೇಬೇಕಾಗ್ತದೆ. ನಮ್ಮ ಧರ್ಮದ. ಆದ್ರೆ ಶಾಸಕರ ಕೈಲಿ ಆಗಲ್ಲ. ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಮ್ಮ ಮುಖಂಡರಾದ ವಿಜಯ್ ಸಿಂಗ್ ಸಾಹೇಬರು ಅವರೊಂದು ನಿಯೋಗ, ನಾವು ಅವ್ರ ಜೊತೆ ಹೋಗಿ ಬಸವ ಕಲ್ಯಾಣದ ಅಭಿವೃದ್ಧಿಗಾಗಿ ಏನೇನ್ ಬೇಕು ಏನೇನಿಲ್ಲ ಚರ್ಚೆ ಮಾಡಿ ಮುಂದಿನ ಬಜೆಟ್ ಏನದ ಅಂತಂದ್ರು ಬಂಗ್ಲಾ ಹಿಡ್ಕೊಂಡು ಕಿಲಾವರೆಗೆ ನಾವು ಒಂದು ಪ್ರಪೋಸಲ್ ಕೊಟ್ಟು ಅದು ರೆಡಿ ಮಾಡಿಸಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ. RG Public School English Medium. Admissions open. Nursery to 8th standard. Bus facility available. Your child deserve the best education. The 8th School. Admissions are open. जहां तालीम से बनेगा आपके बच्चे का रोशन कल. At Noble Public School, we ignite the spark of wonder and celebrate every success. Noble Public School. Dream big. Learn here. ಶಾಸಕ ಶರಣು ಸಲಗರ್ is the failure MLA of बसवा कल्याण. ಶಾಸಕ ಶರಣು ಸಲಗರ್ की लहरों का अगर मजा लेना है तो बसवा कल्याण में भी देख सकते हैं. ಶಾಸಕ ಶರಣು ಸಲಗರ್ ಅವರು ನೀವು ಬನ್ರಿ, ನೀವು ನಿಮ್ ಕಾರ್ಯಕರ್ತರ ಜೊತೆ ಎಷ್ಟು ಒಳ್ಳೆ ಕೆಲಸ ಆಗ್ಯದ ಅಂತ ಬಂದಿ ಈ ನಡ ನೀವು ಬೈಟ್ ಕೊಟ್ಟಿ ಇದಕ್ಕೆ ಅನ್ಸರ್ ಮಾಡಿ ಜನರಿಗ. ಆದ್ರೆ ನಿಮ್ ಕೈಲಿಂದ ಆಗಲ್ಲ. ನೀವೆಲ್ಲ ಬೆಂಗಳೂರು ಮನಿ ಕಟ್ಟಿರಿ, ಗುಲ್ಬರ್ಗಾಕ್ ಮನಿ ರಾಜಕೀಯ ಮಾಡಕ್ ಬಸವ ಕಲ್ಯಾಣ ಬಂದಿದ್ದೀರಿ. ನಿಮ್ಗೇನು ಬಸವ ಕಲ್ಯಾಣದ ಚಿಂತೆ ಇಲ್ಲ. ರೋಡ್ ಅಲ್ಲಿ ನಾಲಿಯಲ್ಲಿ ನಿಮ್ಗೇನ್ ಫರಕ್ ಬೀಳತ್ತ? ನೀವು ಬಸವ ಕಲ್ಯಾಣದ ಗುಲ್ಬರ್ಗಾದಾಗ ಒಳ್ಳೆ 3 ಕೋಟಿ ಮನಿ ಕಟ್ಕೊಂಡಿದ್ರಿ. ಇಲ್ಲಿಂದ ಬಡವರ ಸಂಕಷ್ಟ ತಮಗೇನ್ ಗುರ್ತಾಯ್ತವ್ರಿ. ಅದಕ್ಕೆ ನೀವು ಇಲ್ಲಿ ಬಂದು ಇದ್ರ ಅಭಿವೃದ್ಧಿ ಕಡೆ ನೀವು ಗಮನ ಕೊಟ್ಟಿದ್ದಾರೆ. ಜನ ನಿಮ್ಗ 5 ವರ್ಷ MLA ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಕೆಲಸ ಮಾಡಿದರೆ ಪರ್ಮನೆಂಟ್ ಆಗಿ ಜನ ನಿಮ್ಮ ಮನೆಯಲ್ಲಿ ಕೂರಿಸ್ತಾರ ಅಂತೇಳಿ ನಾನು ಖಂಡಿತವಾಗಿ ಸಮಯದಲ್ಲಿ ಹೇಳುತ್ತಾ ಮತ್ತೊಂದು ಸಲ ಎಲ್ಲ ಬಸವ ಕಲ್ಯಾಣ ಅಭಿಮಾನಿಗಳೇ
ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲಿ ಪಕ್ಷಾತೀತವಾಗಿ ತಾವು ಕೂಡ ಒಂದ್ ಸಲ ಬಸವ ಕಲ್ಯಾಣದಾಗ ಯಾರು ಅಭಿವೃದ್ಧಿ ಮಾಡ್ತಾರ ಅಂತವ್ರಿಗ ನೀವು ಮುಂದಿನ ದಿನಗಳದಾಗ ಓಟ್ ಕೊಟ್ಟು ಒಳ್ಳೆ ಅಭ್ಯರ್ಥಿಯನ್ನು ಗೆಲ್ಲಿಸ್ರಿ. ಇಂಥ ಒಂದು ಕಚಡ ರೋಡ್ ಇದೆ, ಅದನ್ನು ಎಲ್ಲರೂ ಕೂಡಿ ಸಾಫ್ ಮಾಡ್ರಿ ಅಂತ ಹೇಳುತ್ತಾ ಮತ್ತೊಂದ್ಸಲ ಎಲ್ಲರಿಗೆ ಶರಣಾರ್ಥಿ. ನಮಸ್ಕಾರ.